ನೋಡಮ್ಮ, ನನ್ನ ಮಗಳು ತುಂಬಾ ದೊಡ್ಡವಳು, ಅವಳನ್ನ ಸ್ಕೂಲಿಗೆಲ್ಲ ಸೇರ್ಸಕ್ಕಾಗಲ್ಲ ನೋಡು. ಇದೆಲ್ಲ ಆಗ್ಬರಲ್ಲ, ಬಿಟ್ಬಿಡು. ಸ್ಕೂಲ್ ಅಂದರೆ ಚಿಕ್ಕ ಸ್ಕೂಲ್ ಅಲ್ಲ ಆಂಟಿ, ಪ್ರಪಂಚದಲ್ಲೇ ದಿ ಬೆಸ್ಟ್ ಅನ್ಸ್ಕೊಂಡಿರೋ ಆ್ಯಕ್ಟಿಂಗ್ ಸ್ಕೂಲು. ಅಲ್ಲಿ ಓದ್ದವರು ಇವತ್ತು ಬಾಲಿವುಡ್ಡು ಹಾಲಿವುಡ್ಡಲ್ಲೆಲ್ಲ ದೊಡ್ಡ ಸ್ಟಾರ್ಗಳಾಗಿದ್ದಾರೆ. ಅವ್ರಿಗಿರೋ ಹೆಸರು ಯಾರಿಗಿದೆ ಹೇಳಿ? ನೋಡಿ ಆಂಟಿ, ದುಡ್ಡು ಬರುತ್ತೆ ಹೋಗುತ್ತೆ, ಆದರೆ ಹೆಸರು ಅನ್ನೋದಿದೆಯಲ್ಲ, ಅದು ಎಲ್ಲನೂ ತಾನಾಗೆ ಹತ್ರ ಬರೋ ಥರ ಮಾಡುತ್ತೆ. ಆಂಟಿ, ಲೀಲಾ ಮನ್ಸಲ್ಲೂ ಅನ್ಕೊಳ್ದೇ ಇರೋಷ್ಟು ದುಡ್ಡು ಸಂಪಾದನೆ ಮಾಡ್ತಾಳೆ. ಅವಳು ಕಾಲ ಮೇಲೆ ಅವಳು ನಿಂತ್ಕೋತಾಳೆ. ಅದು ನಿಜಾನೇ. ಏಜೆ ಹೆಸರು ಮಾಡಿದ ಮೇಲೇ ದುಡ್ಡು ಬೇಡ ಬೇಡ ಅಂದರೂ ಮನೆ ಬಾಗ್ಲಿಗೆ ಬಂದು ಬೀಳ್ತಾ ಇದೆ. ನನ್ನ ಮಗಳು ಹಾಗೇನೆ ಹೆಸರು ಮಾಡಿಬಿಟ್ರೆ ಕೋಟಿ ಕೋಟಿ ಗಟ್ಟಲೆ ಬಂದುಬಿಡುತ್ತೆ. ಯಾರಿಗೆ ಗೊತ್ತು, ನಮ್ಮ ಲೆವೆಲು ಈ ಮನೆಗಿಂತ ಒಂದು ಕೈ ಮೇಲಾಗ್ಬೋದು. ಲೀಲಾ ಏನಾದ್ರು ಇಂಗ್ಲೀಷ್ ಪಿಕ್ಚರಲ್ಲಿ ಹೀರೋಯಿನ್ ಆಗಿಬಿಟ್ರೆ ಡಾಲರ್ಸಲ್ಲಿ ನಾನು ದುಡ್ಡು ಎಣಿಸ್ಬೋದು. ಇದೆಲ್ಲ ನಿಜನೇನಮ್ಮ? ಹೌದು ಆಂಟಿ. ನೋಡಿ, ಲೀಲಾ ಮೇಲೆ ನನಗೆ ತುಂಬ ಪ್ರೀತಿ ಇದೆ, ಅದಕ್ಕೆ ನಿಮ್ಮನ್ನು ಕರೆಸಿರೋದು. ನೋಡಿ, ಅವಳನ್ನ ಫಾರಿನ್ಗೆ ಕಳ್ಸೋದಕ್ಕೆ ನಿಮ್ಗೆ ಒಪ್ಪಿಗೆ ಇದೆ ಅಲ್ವಾ? ಒಪ್ಪಿಗೆ ಇದೆಯಾ ಅಂತ ಕೇಳ್ತಾ ಇದೆಯಲ್ಲಮ್ಮ. ಲೀಲಾ ಸೀರಿಯಲ್ ಹೀರೋಯಿನ್ ಆಗಬೇಕು ಅಂತ ಎಷ್ಟೆಲ್ಲ ಓಡಾಡಿದಾಳೆ. ನಾನು ಹರಕೆ ಹೊತ್ತಿದ್ದೆ. ಈಗ ನೀನು ಅವಳನ್ನ ಫಿಲಮ್ ಹೀರೋಯಿನ್ ಮಾಡ್ತೀನಿ ಅಂತ ಹೇಳ್ತಾ ಇದೆಯಾ? ಖುಷಿನೇ ಅಲ್ವಮ್ಮ? ವಯಸ್ಸಿರೋ ತನಕ ಹೀರೋಯಿನ್ ಮಾಡಲಿ, ಆಮೇಲೆ ಸ್ವಲ್ಪ ವಯಸ್ಸಾಯ್ತಾ ಹೀರೋ ಅಕ್ಕನ ಪಾತ್ರ ಮಾಡ್ತಾಳೆ, ಆಮೇಲೆ ಅಮ್ಮನ ಪಾತ್ರ, ಇನ್ನೂ ವಯಸ್ಸಾಯ್ತಾ ಅಜ್ಜಿ ಪಾತ್ರ ಮಾಡ್ತಾಳೆ. ಏನಂತೀಯ? ಸೂಪರ್ ಆಂಟಿ. ನೋಡಿ, ಎಷ್ಟು ಕಾನ್ಫಿಡೆನ್ಸ್ ಇದೆ ನಿಮಗೆ, ಅದಕ್ಕೆ ನನಗೆ ನೀವಂದ್ರೆ ತುಂಬ ಇಷ್ಟ. ಸರಿನಮ್ಮ, ನಾನು ಬರ್ತೀನಿ. ಸರಿ. ಯಾವುದಕ್ಕೂ ಯೋಚನೆ ಮಾಡ್ತೀನಮ್ಮ, ನಂಗೆ ಟೈಮ್ ಬೇಕು. ಬರ್ತೀನಿ. ಅಜ್ಜಿ ಅಜ್ಜಿ, ಅಯ್ಯಯ್ಯ, ಯಾಕೋ ಇಷ್ಟು ಓಡಾಡ್ಕೊಂಡು ಬರ್ತಾ ಇದೀಯಾ? ಮೆಲ್ಲಗ್ ಬರ್ಬಾರ್ದಾ? ನನಗೆ ಏನೋ ಆಗೋಯ್ತು ಅಂತ ಗಾಬರಿ ಆಗೋಯ್ತು. ಅಯ್ಯೋ, ಇನ್ನೂ ಏನೂ ಆಗಿಲ್ಲ, ಆದ್ರೆ ಆಗಕ್ ಮುಂಚೆ ನೀವೇ ಬಂದು ತಡಿಬೇಕು. ಏನ್ ಹೇಳ್ತಿದೀಯೋ? ಅಯ್ಯೋ ಅಜ್ಜಿ, ಇಷ್ಟೆಲ್ಲ ಪುಸ್ತಕ ಓದ್ತೀರ, ಇವಾಗ ಏನ್ ನಡೀತಿದೆ, ಮುಂದೇನಾಗತ್ತೆ ಅನ್ನೋದು ಸ್ವಲ್ಪನೂ ಅಂದಾಜು ಮಾಡಕ್ಕಾಗಲ್ವಾ? ಏ, ಪುಸ್ತಕ ಓದಿದ್ರೆ ಭವಿಷ್ಯ ಚೆನ್ನಾಗಾಗುತ್ತೆ, ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ದಡ್ಡ. ಆಯ್ತು, ಆದ್ರೆ ನೀವು ಇನ್ನೂ ಪುಸ್ತಕ ಓದ್ತಾ ಪೇಜ್ ತಿರ್ಗಿಸ್ತಾ ಕೂತ್ಕೊಂಡ್ರಿ, ಅಲ್ಲಿ ಲೀಲಾ ಮೇಡಮ್ ಅವ್ರ ಲೈಫ್ ಬುಕ್ ನ ಇನ್ಯಾರೋ ಬಂದು ಅವನಿಗೆ ಬೇಕಾದಾಗೆ ಕೊನೆ ಪೇಜ್ ಬಿಡದೇನೆ ಬರೀತಾ ಇರ್ತಾರೆ. ಅಂದ್ರೆ ಏನೋ ನಿನ್ ಮಾತಿನ ಅರ್ಥ? ಅಂದ್ರೆ ಲೀಲಾ ಮೇಡಮ್ ಅವ್ರ ಅಮ್ಮ ನಂತರ ಮೇಡಮ್ ಕರ್ಸಿದ್ದಾರೆ, ಅವ್ರೇನಾದ್ರೂ ಒಪ್ಪಿ ಲೀಲಾ ಮೇಡಮ್ ನ ಫಾರಿನ್ ಕಳಿಸ್ಬಿಟ್ರೆ ಎಲ್ಲ ಗೋವಿಂದ. ಏಯ್, ಅದ್ ಹೇಗೋ ಲೀಲಾನ್ ಫಾರಿನ್ ಕಳಿಸ್ಬಿಡ್ತಾರೆ, ನಾವೆಲ್ಲ ಇಲ್ವಾ ಮನೇಲಿ? ಇದೇ ಇದೇ ಅಜ್ಜಿ, ಇದೇ ಫೋರ್ಸ್ ಅಲ್ಲಿ ಬನ್ನಿ, ಕೌಸಲ್ಯ ಅವರಿಗೆ ಬೆಂಡೆತ್ತಿ ಬ್ರೇಕ್ ಹಾಕಿ, ಇನ್ ಮೇಲೆ ಅವ್ರು ನಮ್ ಲೀಲಾ ಮೇಡಮ್ ಅವ್ರ ಲೈಫಲ್ಲಿ ತಲೆ ಹಾಕ್ಬಾರ್ದು, ಆ ತರ ಮಾಡಿ. ಇಲ್ಲಿವರೆಗೂ ಹಸು ತರ ಇದ್ದ ನೀವು ಇನ್ಮೇಲೆ ಗೂಳಿ ತರ ಬಂದು ಅವ್ರಿಗೆ ಪಾಠ ಕಲಿಸಿ ಅಜ್ಜಿ, ಪಾಠ ಕಲಿಸಿ. ನನ್ನ ಸೊಸೆನ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ ನಾನು. ಯಾಕೋ ಈ ಕೌಸಲ್ಯದ ಅತಿಯಾಗೋಯ್ತು. ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ದಾರಿ ಬಿಡು ನೀನು. ಟೈಮ್ ಯಾಕೆ ಬೇಕು ನಿಮ್ಗೆ? ಅಲ್ಲ, ಅಂತರ ಹೇಳಿದೆಲ್ಲ ನಂಗೆ ಸರಿಯಾಗಿ ಕೇಳಿಸ್ತು, ಆದ್ರೆ ಇದ್ರಿಂದ ನನಗೇನ್ ಲಾಭ? ಲೀಲಾಗೆ ಹೆಸರು ಬಂದ್ರೆ ಪುರ್ರ ಅಂತ ಹಾರೋಗ್ಬಿಡ್ತಾಳೆ, ಆಮೇಲೆ ನನಗೆ ಅದೇ ಇಟ್ಕೆ ಮನೆ, ಅದೇ ಬಚ್ಚಲ್ ಮನೆ, ಅದೇ ಅಡುಗೆ ಮನೆ. ಮನುಷ್ಯನಿಗೆ ಕನ್ಸಿರ್ಬೇಕು, ಕಷ್ಟ ಆದ್ರೂ ಪರವಾಗಿಲ್ಲ ಅದನ್ನ ಸಾಧಿಸ್ತೀನಿ ಅನ್ನೋ ಛಲ ಇರ್ಬೇಕು. ನಿಮ್ಮಂತ ಮಿಡಲ್ ಕ್ಲಾಸ್ ಜನಕ್ಕೆ ಬರೀ ಕನ್ಸ್ ಕಾಣೋದಷ್ಟೇ ಗೊತ್ತೇ ಹೊರತು ಅದನ್ನ ನನ್ಸ್ ಮಾಡೋದಕ್ಕೆ ಸ್ವಲ್ಪ ರಿಸ್ಕ್ ತಗೋಬೇಕಾಗತ್ತೆ ಅಂದ ತಕ್ಷಣ ಹೆದರಿ ಹಿಂದೆ ಹೆಜ್ಜೆ ಇಡ್ತೀರ. ಹಲೋ ದುರ್ಗಂಬ, ನನಗೇನ್ ಭಯ ಇಲ್ಲ. ಇದ್ರಿಂದ ಕಮಾಯಿ ಆಗಂಗಿದ್ರೆ ಹೇಳು, ಖಂಡಿತವಾಗ್ಲೂ ಮಾಡ್ತೀನಿ. ಅದನ್ ಬಿಟ್ಟು ಅವಳು ಹೀರೋಯಿನ್ ಆದ್ರೆ ಛತ್ರಿ ಹಿಡಿಯೋದಕ್ಕೆ, ಜ್ಯೂಸ್ ಕೊಡೋದಕ್ಕೆ ಅಥವಾ ಮೇಕಪ್ ಹಚ್ಚೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ನಾನ್ ಹೇಳೋದು ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಎಜೆ ಲೀಲಾ ಗಂಡ ಹೆಂಡತಿ ಅನ್ನೋ ಸತ್ಯನ ಮುಚ್ಚಿಡೋದಕ್ಕೆ ಈಗಾಗ್ಲೇ ನನ್ನ ಕಡೆಯಿಂದ ತಿಂಗಳ ನಿಮಗ್ ದುಡ್ಡು ಬರ್ತಾ ಇರ್ಬೇಕಲ್ಲ? ತಪ್ಪದೆ ಬರ್ತಿದೆ, ಅದನ್ನೆಲ್ಲ ಒಂದ್ ಕಡೆ ಕೂಡಿಟ್ಟಿದ್ದೀನಿ.
ನನ್ನ ಸ್ವಂತ ಮಗಳು ರೇವತಿ ಮದ್ವೆಗೆ. ಅದೇ ತರ ಲೀಲಾನ ಫಾರಿನ್ ಕಳ್ಸಕ್ ಒಪ್ಕೊಂಡ್ರೆ ಅದಕ್ಕೆ ಡಬಲ್ ಬರೋ ಹಾಗೆ ನಾನ್ ಮಾಡ್ತೀನಿ. ಯಾರಿಗುಂಟು ಯಾರಿಗಿಲ್ಲ? ಬೇರೆಯವ್ರಿಗಿಲ್ಲ, ಆದ್ರೆ ನನಗ್ ಮಾತ್ರ ಉಂಟು. ಹೇಳಿ, ಯಾವಾಗ ಕೊಡ್ತೀರಾ? ಒಪ್ಪದ ಮೇಲಿಂದ. ಆದ್ರೆ ವಿಷಯ ಕ್ಲಿಯರ್ ಆಗಿರ್ಲಿ. ನೀವಾಗೆ ಖುಷಿಯಿಂದ ಒಪ್ಪಿ ಲೀಲಾನ ಫಾರಿನ್ ಕಳಿಸ್ತಾ ಇದ್ದೀರಾ. ನಿಮ್ಮ ಗಂಡ ತಲೆ ಹಾಕಿ ಈ ಪ್ಲಾನ್ನ ಹಾಳು ಮಾಡಬಾರ್ದು. ನನ್ ಗಂಡನ? ಅಯ್ಯಪ್ಪ, ಹೆಸರು ಹೇಳಿದ ಹಾಗೆ ಚಂದ್ರಶೇಖರ್ ಸ್ವಾಮಿಗಳೇ. ನಾನು ಸ್ವಲ್ಪ ಗದ್ರಿದ್ರೆ ಹಂಗೆ ಬಾಯಿ ಮುಚ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಆದ್ರೆ ಮಗಳು ಅಂದ್ರೆ ಒಂದ್ ಸ್ವಲ್ಪ ಪ್ರೀತಿ ಇದ್ದೇ ಇರುತ್ತಲ್ವಾ? ನೀವೇನು ಯೋಚನೆ ಮಾಡಬೇಡಿ, ನಾನ್ ನನ್ನ ಗಂಡನ ಮ್ಯಾನೇಜ್ ಮಾಡ್ತೀನಿ. ಗಂಡನ ಮ್ಯಾನೇಜ್ ಮಾಡೋದು ಹೆಂಡತಿಗೆ ಹೇಳ್ಕೊಡ್ಬೇಕಾ? ನೀವೇ ಹೇಳಿ. ಸರಿ, ಹಾಗಿದ್ರೆ ನೀವ್ ಒಪ್ಪಿದ್ರೇನೆ ಏಜೆ ಲೀಲಾನ ಫಾರಿನ್ ಕಳ್ಸಕ್ಕೆ ಹೂ ಅನ್ನಕ್ ಸಾಧ್ಯ. ನಾನು ಹೇಳಿದ್ದೆಲ್ಲ ನೆನ್ಪಿರ್ಲಿ. ದುಡ್ಡು ಬರ್ತಾ ಇರೋವರೆಗೂ ಎಲ್ಲ ನೆನ್ಪಿರುತ್ತೆ, ನಿಂತು ಹೋದ್ರೆ ಎಲ್ಲ ಮರ್ತು ಹೋಗುತ್ತೆ. ಮರಿದೆ ದುಡ್ಡು ಹಾಕೋ ಜವಾಬ್ದಾರಿ ನಂದು. ಹಾಗಾದ್ರೆ ಲೀಲನ ವಿದೇಶಕ್ಕೆ ಕಳ್ಸೋ ಜವಾಬ್ದಾರಿ ನಂದು. ವೆರಿ ಗುಡ್, ಬನ್ನಿ ಹೋಗೋಣ. ಕೌಸಲ್ಯ ಆಂಟಿ ಒಪ್ತಾರೋ ಇಲ್ವೋ? ಅತ್ತೆ, ದುರ್ಗಾ, ಮಗಳ ಜೀವನ ಚೆನ್ನಾಗಿರುತ್ತೆ ಅಂದ್ರೆ ಯಾವ ತಾಯಿ ತಾನೇ ಬೇಡ ಅಂತಾರೆ. ಏನ್ ಹೇಳ್ತೀರಾ ಕೌಸಲ್ಯ ಅವರೇ? ಮತ್ತೆ ಆದ್ರೆ ನೀವು ಅವಳನ್ನ ಎಲ್ಲೆಲ್ಲಿಗೋ ಕಳಿಸ್ಬೇಡಿ, ಫಾರಿನ್ಗೆ ಕಳಿಸ್ಬೇಕು, ಆಯ್ತಾ? ಎಲ್ಲೆಲ್ಲೋ ಕಳ್ಸಲ್ಲ ಆಂಟಿ. ಲೀಲಾ ಚೆನ್ನಾಗಿರ್ಬೇಕು ಅಂತ ನಿಮ್ಗೆ ಎಷ್ಟು ಆಸೆ ಇದೆಯೋ ಅದಕ್ಕಿಂತ ಹೆಚ್ಚು ಆಸೆ ನನಗಿದೆ. ಅವಳು ತುಂಬ ಒಳ್ಳೆಯವಳು, ಅವಳು ಎಲ್ಲಿದ್ರೂ ಚೆನ್ನಾಗಿರ್ತಾಳೆ. ಒಟ್ಟಿನಲ್ಲಿ ನೀವು ಒಪ್ಕೊಂಡ್ರಲ್ಲ, ಅದೇ ನನಗೊಂದು ದೊಡ್ಡ ಸಮಾಧಾನ, ದೊಡ್ಡ ಜವಾಬ್ದಾರಿ ಹೇಳ್ದಂಗಾಯ್ತು. ಅಯ್ಯೋ, ಪೂರ್ತಿನೇ ಇಳಿಸೋಣ ಬಿಡಮ್ಮ, ನಾನಿದ್ದೀನಿ ಹೊರೆ ಹೊರೋದಕ್ಕೆ. ಹೌದು ಅದೇ, ಕೌಸಲ್ಯ ಅವ್ರು ತುಂಬಾ ಎಕ್ಸೈಟೆಡ್ ಆಗೇ ಇದ್ದಾರೆ. ಇನ್ನೇನಿದ್ರು ಇವ್ರ ಹಸ್ಬೆಂಡ್ ಹತ್ರ ಮಾತಾಡಿ ಪರ್ಮಿಷನ್ ತಗೊಳ್ಳೋದಷ್ಟೇ ಬಾಕಿ. ಅಯ್ಯಯ್ಯೋ, ಅಪ್ಪಾಜಿ ಒಪ್ತೆ ಹೋದ್ರೆ ಮೊದಲೇ ಲೀಲಾ ಕಂಡ್ರೆ ಅವ್ರಿಗೆ ತುಂಬ ಪ್ರೀತಿ. ನೀನು ಅವ್ರ ಬಗ್ಗೆ ಯೋಚನೆ ಮಾಡಬೇಡಮ್ಮ. ನನ್ನ ಗಂಡ ನನ್ನ ಮುಂದೆ ಇಲಿ ಮರಿ ಇದ್ದ ಹಾಗೆ, ಒಪ್ಲೇಬೇಕು. ನಾನು ಏನೆಲ್ಲ ಎಡವಟ್ ಮಾಡಿ ಅವನ್ನ ಒಪ್ಸಿದ್ದೀನಿ ಅಂಥದ್ರಲ್ಲಿ ಇದು ಅವ್ರ ಮಗಳ ಭವಿಷ್ಯದ ಪ್ರಶ್ನೆ. ಒಪ್ಲಿಲ್ಲ ಅನ್ಕೋ, ಒಂದು ಕ್ಯಾನ್ ಸೀಮೆಣ್ಣೆನ ಮೈ ಮೇಲೆ ಸುರ್ಕೊಂಡು ಕೈಯಲ್ಲಿ ಬೆಂಕಿ ಕಡ್ಡಿ ಇಟ್ಕೊಂಡ್ರೆ ಒಪ್ತಾರೆ, ನೋಡ್ತಿರು. ಆಂಟಿ, ನೀವು ಕೂಡ ಸೇಮ್ ನಿಮ್ಮ ಮಗಳ ಹಾಗೆ ತುಂಬ ಚೆನ್ನಾಗಿ ಮಾತಾಡ್ತೀರಾ. ಒಟ್ಟಿನಲ್ಲಿ ನೀವು ಮನೆಯವರೆಲ್ಲ ಒಪ್ಕೊಂಡ್ಬಿಟ್ರೆ ನನಗೆ ತುಂಬ ಸಮಾಧಾನ ಆಗುತ್ತೆ. ಸರಿಮ್ಮ, ನಾನಿನ್ನು ಬರ್ತೀನಿ. ದುರ್ಗಾಂಬ, ಟಚ್ಚಲ್ಲಿರು. ಅಯ್ಯೋ ಕೌಸಲ್ಯ ಅವರೇ, ನಮ್ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ವಿಶ್ವಾಸ. ಖಂಡಿತ ನಾವು ಟಚ್ಚಲ್ಲಿ ಇರೋಣ. ಸರಿ, ನಾನಿನ್ನು ಬರ್ತೀನಿ. ಆಂಟಿ, ಅಪ್ಪಾಜಿ ರೇವತಿನ ಕೇಳಿದೆ ಅಂತ ಹೇಳಿ ಅಪ್ಪಾಜಿ ಒಪ್ಪಿದ್ಮೇಲೆ ಕಾಲ್ ಮಾಡಿ. ಬಯಸದೆ ಬಂದ ಭಾಗ್ಯ. ಇನ್ಮೇಲಾದ್ರೂ ನಾನು ಇಂಗ್ಲಿಷ್ ಕಲಿತೀನಿ. ಲಂಡನಲ್ಲಿ ಮನೆ ಮಾಡಿಕೊಡ್ತಾರೆ ಅನ್ಸುತ್ತೆ. ಆಮೇಲೆ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ವಾಟ್ ಕೌಸಲ್ಯ, ಔ ಡೂ ಯು ಡೂ ಅಂದರೆ ನಾನು ಡೂ 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 ಅನ್ಬೇಕಾಗುತ್ತೆ. ಮೊದಲು ಮನೆಗೆ ಹೋಗಿ ಅವ್ರನ್ನೆಲ್ಲ ಒಪ್ಸಿ ಡಬಲ್ ಪೇಮೆಂಟು, ಡಬಲ್ ಇನ್ಕ್ರಿಮೆಂಟು. ವಾವ್ ಕೌಸಲ್ಯ, ವಾಟಮ್ಮ, ಔ ಡೂ ಡೂ ಡೂ. ಮುಚ್ಚು ಬಾಯಿ. ಏನಮ್ಮ ಇದ್ದಕ್ಕಿದ್ದಾಗೆ ಏನಾಯ್ತ ನಿಮ್ಗೆ? ಮೆತ್ತಗ್ ಮನೆ ಒಳಗ್ ಬಂದು ಯಾರಿಗೂ ಹೇಳ್ದೆ ಕೇಳ್ದೆ ನೀ ಹೋಗ್ತಾ ಇದೆಯಲ್ಲ ಹೊರಗೆ, ಆಗ್ಲೇ ನನಗ್ ಗೊತ್ತಾಯ್ತು ಏನೋ ಆಗಿರೋದು ನನಗಲ್ಲ ನಿನಗೆ ಅಂತ. ಅದಾ, ನಿಮ್ಮನ್ನೆಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆದ್ರೆ ಅರ್ಜೆಂಟಾಗಿ ಫೋನ್ ಮಾಡಿದ್ರು ಮನೆಯಿಂದ, ಬೇಗ ಬಾ ಅಂತ, ಅದಕ್ಕೆ ಹೊರಟೆ. ಓಕೆ ಅಮ್ಮ, ನೈಸ್, ಸಿ ಯು, ಬಾಯ್. ಕೌಸಲ್ಯ,
ನೀನ್ ಬೆನ್ನ ಹಿಂದೆ ಆಡ್ತಿರೋ ಆಟಗಳೆಲ್ಲ ನನಗ್ ಗೊತ್ತಿಲ್ಲ ಅಂತ ಅನ್ಕೊಂಡ್ಯಾ? ಲೀಲಾ ನಿನ್ ಸ್ವಂತ ಮಗಳಲ್ಲ ಅಂತ ಪಾಪದ ಹೆಣ್ಣನ್ನ ಇಟ್ಕೊಂಡು ಇಲ್ದೇನೋ ಆಟಗಳೆಲ್ಲ ಆಡ್ತಾ ಇದೀಯಾ? ಹುಷಾರ್, ಮಾಲ್ತಾಯಿ ಧೋರಣೆ ತೋರ್ಸಿದ್ಯೋ ಗ್ರೋಚಾರ ಬಿಡಿಸ್ಬಿಡ್ತೀನಿ. ಅಯ್ಯೋ, ನಿಮ್ಗೆ ಯಾರೋ ನನ್ಗೆ ಆಗದೆ ಇರೋರು ಕಿವಿ ಚುಚ್ಚಿದ್ದಾರೆ ಅನ್ಸುತ್ತೆ. ನಾನು ಆ ಥರ ಏನೂ ಮಾಡಿಲ್ಲ. ಸುಳ್ಳು ಹೇಳ್ಬೇಡ. ನಾಡಿರೋ ಆಟಗಳೆಲ್ಲ ನನಗ್ ಗೊತ್ತು. ತಾಯಿಯಾಗಿ ಇಂಥ ಕೆಲಸ ಮಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ನೋಡಿ, ನೋಡೋವರೆಗೂ ನೋಡ್ಬಿಟ್ಟು ಆಮೇಲೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಡ್ತೀನಿ. ಏನೋ ಈ ಮನೆ ಹಿರಿಯರು ಅಂತ ಸುಮ್ಮನೆ ಇದ್ದೀನಿ. ಅಲ್ಲ, ಗೊತ್ತಿಲ್ಲದೆ ಕೇಳ್ತೀನಿ. ಈಗ ನಂಗೆ ಪ್ರಶ್ನೆ ಕೇಳಿದ್ರಲ್ಲ, ನೀನು ಅವಳು ನಿಜವಾದ ತಾಯಿನಾ ಅಂತ, ಅದೇ ಪ್ರಶ್ನೆನ ನಾನು ಕೇಳ್ತೀನಿ. ನಾನು ಅವಳು ಮಲ್ತಾಯಿನೇ, ಹೇಗಿರ್ಬೇಕೋ ಹಾಗೆ ಇದ್ದೀನಿ. ನನಗೆ ನನ್ನ ಸ್ವಂತ ಮಗಳೇ ಮುಖ್ಯ. ಆದ್ರೆ ನೀವು ಅವಳಿಗೆ ಸ್ವಂತ ಅತ್ತೆ ತಾನೆ. ಇಲ್ಲಿವರೆಗೂ ಅವಳಿಗೋಸ್ಕರ ಏನ್ ಮಾಡಿದಿರಾ? ಸುಪ್ಪತ್ ಕೇಳಿ ಕೂರ್ಸಿ ಮೆರೆಸಿದಿರಾ? ಇಲ್ಲ ತಾನೆ. ಅವಳು ಇವತ್ತಿನವರೆಗೂ ಈ ಮನೆಯಲ್ಲಿ ಮುಸ್ರೆ ತಿಕ್ಕೊಂಡೇ ಇರೋದು. ಇನ್ಮೇಲಾದ್ರೂ ಅವಳು ಹೊರಗಡೆ ಹೋಗಿ ನೆಮ್ಮದಿಯಾಗಿರ್ಲಿ. ಕೌಸಲ್ಯ, ನೀನ್ ಹೇಳಿರೋ ಅಷ್ಟು ಮಾತನ್ನ ವಾಪಸ್ ತಗೋ. ಲೀಲಾ ಈ ಮನೆಗೆ ಸೊಸೆ ಮಾತ್ರ ಅಲ್ಲ, ಮಗಳು ಕೂಡ. ರಾಣಿ ತರ ಇರ್ಬೇಕಾದವಳು ಸಿಂಹಾಸನ ಬೇಡ ಅಂತ ಪಕ್ಕಕ್ಕೆ ತಳ್ಳಿದಾಳೆ. ಈಗ್ಲೂ ಅವಳು ಚಿಟಿಕೆ ಹೊಡೆದ್ರೆ ಕೈಗೊಂದಾಳು ಕಾಲ್ಗೊಂದಾಳು ಅಂತ ಇಡ್ತೀನಿ ನಾನು. ಆದ್ರೆ ಅದನ್ನೆಲ್ಲ ಬೇಡ ಅಂತ ಹೇಳಿರೋ ತ್ಯಾಗಮೂರ್ತಿ ನನ್ನ ಸೊಸೆ. ಇಷ್ಟು ದಿನ ಲೀಲಾ ಅಂತ ಹೆಣ್ಣನ್ನ ನಮ್ಮನೆ ಕೊಟ್ಟಿದಾರಲ್ಲ ಅಂತ ಏನು ಅನ್ಬಾರ್ದು ಪಾಪ 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 ಅಂತ ಸುಮ್ಮನೆ ಇದ್ದಿದ್ದಕ್ಕೆ ಇಲ್ದೇ ಇರೋ ಆಟಗಳನ್ನೆಲ್ಲ ಆಡ್ತಿದ್ಯಾ? ಹುಷಾರ್. ಅಮ್ಮ ಯಾಕೆ ಇವಾಗ ಬಂದ್ರು? ಏನ್ ಕರ್ಮನೋ ಏನೋ. ಇನ್ನು ಏನೇನಾಗ್ಬೇಕು ನನ್ನ ಲೈಫಲ್ಲಿ. ಏನಾದರೂ ಆಗಲಿ, ನಾನು ಎಲ್ಗೂ ಹೋಗಲ್ಲ ಅಂತ ಹೇಳ್ಬಿಡ್ತೀನಿ. ಅವ್ರನ್ನ ಬಿಟ್ಟು ನಾನು ಹೇಗಿರ್ಲಿ? ನನ್ ಲೀಲಾ ತಂಟೆಗೆ ಏನಾದ್ರೂ ಬಂದ್ರೆ ಸೊಂಟ ಮುರಿದು ಬಿಡ್ತೀನಿ. ಅವಳು ಎಲ್ಲಿಗೂ ಹೋಗೋದಿಲ್ಲ. ಅವಳು ಇಲ್ಲೇ ಇರ್ಬೇಕು, ಇಲ್ಲೇ ಇರ್ತಾಳೆ. ನಾನು ಅವಳನ್ನ ಎಲ್ಲೂ ಕಳ್ಸಲ್ಲ. ಲೀಲಾ ಹೊರಗೆ ಹೋಗ್ಬೇಕು. ನನ್ ಮಾತು ಕೇಳೋ. ಅಮ್ಮ, ನಾನು ಇದನ್ನು ಹೇಳೋದಕ್ಕೆ ಕಾರಣ ಇದೆ, ಅರ್ಥ ಮಾಡ್ಕೋ. ಲೀಲಾ ಜೀವನದಲ್ಲಿ ಸೆಟ್ಲ್ ಆಗಬೇಕು, ಜೀವನದಲ್ಲಿ ಮುಂದೆ ಬರಬೇಕು. ಸಮುದ್ರ ದಾಟಿ ಅವಳು ಏನು ಅನ್ಕೊಂಡಿದ್ದಳು ಅದನ್ನೆಲ್ಲ ಸಾಧಿಸ್ಬೇಕು. ಅವಳು ಹಾರಬೇಕು, ಹಾರಾಡ್ತಾನೆ ಇರಬೇಕು. ಶೋ, ಈ ವಿಷಯದಲ್ಲಿ ನೀನೇನು ಹೇಳ್ಬೇಡ. ಇದು ನನ್ನ ರಿಕ್ವೆಸ್ಟು. ಲೀಲಾ ಹೊರಗೆ ಹೋಗ್ಬೇಕು. ನೋಡಿ, ಅಮ್ಮ ಲೀಲನ್ ಜೊತೆ ಸ್ವಲ್ಪ ಎಮೋಷ್ನಲಿ ಅಟ್ಯಾಚ್ ಆಗಿದ್ದಾರೆ. ಹಾಗಾಗಿ ಕೋಪದಲ್ಲಿ ಹೇಳಿದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಪರವಾಗಿಲ್ಲ. ನನಗಿದೆಲ್ಲ ಅಭ್ಯಾಸ ಇದೆ. ನಿಮ್ಗಾದ್ರೂ ನಮ್ಮ ಮಾತು ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಸರಿ, ಲೀಲಾ ಹೊರಡ್ಬೇಕಾದ್ರೆ ಹೇಳ್ತೀನಿ, ಅವಾಗ ಬನ್ನಿ. ಮುತ್ತಿನಂತ ಮಾತು. ನಾನೇನು ಬರ್ತೀನಮ್ಮ. ಯಾಕೋ ರಾಮ್ ಹೀಗೆ ಮಾಡಿದೆ? ಲೀಲಾ ಆಸೆ ಪಟ್ಟಿರೋದೆಲ್ಲ ಆಗ್ಬೇಕಮ್ಮ, ಅದಕ್ಕೋಸ್ಕರ ಇದೆಲ್ಲ. ಅಕಸ್ಮಾತ್ ನೀನು ತಡೆದ್ರೆ ಅವಳ ಜೀವನದಲ್ಲಿ ಏನೂ ಸಾಧಿಸೋಕ್ಕಾಗಲ್ಲ. ಸೊ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಅವಳಿಗೆ ಏನು ಅನ್ಸುತ್ತೋ ಅದನ್ನು ಮಾಡಲಿ. ಅವಳು ಇಷ್ಟಪಟ್ಟಿರೋ ಸಿಗೋದಕ್ಕೆ ಏನು ಬೇಕೋ ಅದನ್ನೆಲ್ಲ ನಾನು ಮಾಡ್ತೀನಿ.
ಹಾಕಿದಾಳ? ತಲೆ ಕೆಟ್ಟೋಗ್ತಾ ಇದೆ ನಂಗೆ. ಒಂದೇ ಒಂದ್ಸಲ ಲೀಲಾ, ನಿನ್ನ ಆಸೆ ಏನು ಅಂತ ಕೇಳ್ಬೋದಿತ್ತಲ್ಲ. ಆಗ ನಾನು ಹೇಳ್ತಿದ್ದೆ, ನನಗೆ ನೀವು ಬೇಕು, ನಿಮ್ಮ ಖುಷಿ ಮುಖ್ಯ ಅಂತ ಹೇಳ್ತಿದ್ದೆ. ಯಾಕೆ ನಿಮಗೆ ಇದು ಅರ್ಥ ಆಗ್ತಿಲ್ಲ? ಹೇಗೆ ಅರ್ಥ ಮಾಡ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂದ್ಸಲ ನನ್ನ ಹತ್ರ ಬಂದು ನನಗೆ ಈ ಥರ ಆಸೆ ಇದೆ ಹೋಗ್ಲಾ ಅಂತ ಕೇಳ್ಬೋದಾಗಿತ್ತು. ನನ್ನನ್ನು ಒಂದು ಮಾತು ಕೇಳದೆ ಹೇಗೆ ಮನೆ ಬಿಟ್ಟು ಹೋಗ್ತಾಳವಳು? ನನಗೆ ಈ ಮನೆ ಬಿಟ್ರೆ ಬೇರೆ ಜಗತ್ತಿಲ್ಲ ಅಂತ ನಿಮಗೆ ಗೊತ್ತಿದೆ ತಾನೆ. ಹೀಗಿರುವಾಗ ನನ್ನ ಮನಸ್ಸಲ್ಲಿರೋದನ್ನ ನೀವು ಯಾಕೆ ತಿಳ್ಕೊತಾ ಇಲ್ಲ? ನಾನು ಏನೇ ಮಾಡಿದ್ರು ನಿಮ್ಮನ್ನು ಕೇಳ್ಬಿಟ್ಟೆ ತಾನೆ ಮಾಡೋದು. ಹೀಗಿರುವಾಗ ಈ ನಿರ್ಧಾರನ ನೀವೇ ಹೇಗೆ ಡಿಸೈಡ್ ಮಾಡಿದ್ರಿ? ಎಲ್ಲಾನು ಬಂದು ನನ್ನನ್ನು ಕೇಳ್ತಿದ್ಲಿಲ್ಲ. ಇವತ್ತು ನನ್ನನ್ನು ಕೇಳದೆ ಇಷ್ಟು ದೊಡ್ಡ ನಿರ್ಧಾರ ತಗೊಂಡಿದ್ದಾಳೆ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ಇವರೇನ ಹೀಗೆಲ್ಲ ಮಾಡ್ತಿರೋದು ಅಂತ ನನ್ನ ಕೈಲಿ ನಂಬಕ್ಕೆ ಆಗ್ತಿಲ್ಲ. ನನ್ಗೆ ಅವ್ರು ಬಿಟ್ಟು ಇರಕ್ಕಾಗಲ್ಲ. ನಾನು ಏನ್ ಮಾಡ್ಲಿ? ಲೀಲಾ ಇಲ್ದೆ ಈ ಮನೇಲಿ ನಾನು ಹೇಗೆ ಅತ್ತೆ, ಕೌಸಲ್ಯ ಓಕೆ ಅಂದಿದ್ದಾಯ್ತು, ಅವ್ರ ಮನೆಯವ್ರನ್ನೆಲ್ಲರೂ ಒಪ್ಸಿದ್ದು ಆಯ್ತು. ಈಗಷ್ಟೇ ಕಾಲ್ ಬಂದಿತ್ತು. ನಾನಂತೂ ಇತ್ತೀಚೆಗೆ ಏನಾಗುತ್ತೋ ಅಂತ ಎಕ್ಸೈಟೆಡ್ ಆಗಿ ಕಾಯ್ತಾನೆ ಇರ್ತೀನಿ. ಪ್ರತಿದಿನನೂ ಏನಾದ್ರೂ ಒಂದು ಗುಡ್ ನ್ಯೂಸ್ ಬರ್ತಾನೆ ಇದೆ. ಗುಡ್ ನ್ಯೂಸ್ ಇದಲ್ಲ ಸರು, ದೊಡ್ಡ ನ್ಯೂಸ್ ಒಂದು ಬರೋದು ಬಾಕಿ ಇದೆ. ದೊಡ್ಡ ನ್ಯೂಸಾ? ಏನಕ್ಕ ಅದು ದೊಡ್ಡ ನ್ಯೂಸು? ಲೀಲಾ ಮನೆಯಿಂದ ಹೊರಗಡೆ ಕಾಲಿಡ್ತಿದ್ದಾಗೆ ಗುಡ್ ನ್ಯೂಸು ದೊಡ್ಡ ನ್ಯೂಸ್ ಆಗುತ್ತೆ. ಅವಳು ನನ್ನ ಅಭಿ ಮೇಲೆ ಕಣ್ಣು ಹಾಕ್ತೆ ಹೋಗಿದ್ದಿದ್ರೆ ಅವಳಿಗೆ ಏನೇನು ಬೇಕೋ ಎಲ್ಲನೂ ನಾನೇ ಮುಂದೆ ನಿಂತು ಮಾಡಿಕೊಡ್ತಿದ್ದೆ. ಅವಳು ನನ್ನ ಜೊತೆಲೇ ಇದ್ಕೊಂಡು ನನ್ನ ಅಭಿನ ಪಡ್ಕೊಳ್ಳೋ ಮನ್ಸು ಮಾಡಿದ್ಲು. ಅಲ್ಲೇ ಅವಳು ಎಡವಟ್ಟು ಮಾಡಿದ್ದು. ಆದರೆ ನಾನು ಹೇಗೆ ಬಿಟ್ಕೊಡೋಕ್ಕಾಗತ್ತೆ? ಅದಕ್ಕೆ ಇದೆಲ್ಲ ಮಾಡಿದೆ. ನೋಡು ದುರ್ಗಾ, ಲೀಲಾ ಎಲ್ಲಿದ್ರೂ ಚೆನ್ನಾಗಿರಬೇಕು. ಅವಳು ಎಲ್ಲಿರ್ತಾಳೋ ಅಲ್ಲಿ ಅವಳಿಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಮುಂದೆ ನಿಂತ್ಕೊಂಡು ನೀನೇ ಮಾಡಿಕೊಡ್ಬೇಕು. ಅದ್ರ ಜವಾಬ್ದಾರಿ ನಿಂದು. ಆಯ್ತು ಅದೇ, ನಮಗೂ ಅವಳ ಮೇಲೆ ಪರ್ಸನಲ್ ಆಗಿ ಏನೂ ಇಲ್ಲ. ಏಜೆ ಮೇಲೆ ಅವಳು ಕಣ್ಣು ಹಾಕಿದಾಳೆ ಅನ್ನೋ ಒಂದು ವಿಷಯ ಬಿಟ್ರೆ ಅವಳು ಒಳ್ಳೆ ಹುಡುಗಿನೇ. ಹೌದು, ಎಲ್ಲ ನಾನು ಅನ್ಕೊಂಡ ಹಾಗೆ ಆಗ್ತಿದೆ. ಇನ್ನು ಅಭಿ ಲೈಫಿಂದ ಲೀಲಾನ ದೂರ ಮಾಡೋದಷ್ಟೇ ಬಾಕಿ ಉಳ್ಕೊಂಡಿರೋದು. ಅದು ಸಹ ಇನ್ನು ಸ್ವಲ್ಪ ದಿನದಲ್ಲೇ ಆಗೋಗುತ್ತೆ. ಸ್ಮೂತ್ ಆಗಿ ಎಲ್ಲಾನು ಮುಗಿಯತ್ತೆ. ನಾವೇನ್ ಅನ್ಕೊಂಡಿದೀವೋ ಅದೆಲ್ಲ ಆಗತ್ತೆ. ನಾ ಹೋಗೋದಿಲ್ಲ ಅಂತ ಹೇಳ್ಬಿಡು ಅಷ್ಟೇ. ಹೇಳಕ್ ಆಗಲ್ಲ ಅಜ್ಜಿ. ನನ್ನ ಲೈಫಲ್ಲಿ ಏನಾಗ್ಬೇಕು ಏನಾಗ್ಬಾರ್ದು ಅಂತ ಡಿಸೈಡ್ ಮಾಡೋರು ಅವರೇ ತಾನೆ. ಅವ್ರ ಹಾಲಲ್ಲಾದ್ರೂ ಹಾಕ್ಲಿ, ನೀರಲ್ಲಾದ್ರೂ ಹಾಕ್ಲಿ. ಅಯ್ಯ, ನಿನಗೇನೇ ಆಗಿದೆ? ರಾಮ್ ಹೇಳಿದ್ ಹಾಗಲ್ವೇ? ಅವನ್ ಹೇಳಿದ್ದು ಇಷ್ಟೇ ಅಮ್ಮ. ಅಜ್ಜಿ ಸಾಕು, ನನ್ಗೆ ಈ ವಿಷಯದ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ. ಅಯ್ಯ,
ನಾ ಹೇಳ ಸ್ವಲ್ಪ ಕೇಳೆ. ಹೇಳಕ್ಕೆ ಕೇಳಕ್ಕೆ ಏನು ಇಲ್ಲ ಅಜ್ಜಿ, ನನ್ನ ಕಳಿಸ್ತಿದಾರೆ ತಾನೆ, ನಾನು ಹೋಗ್ತೀನಿ ಬಿಡಿ. ಇನ್ಮೇಲಿಂದ ನಿಮ್ಗೆ ಟೈಮ್ ಸರಿಯಾಗಿ ಮಾತ್ರೆ ಕೊಡಕ್ಕೆ, ಫ್ರೂಟ್ಸ್ ಕಟ್ ಮಾಡ್ಕೊಡಕ್ಕೆ, ನಿಮ್ ಜೊತೆ ಗಂಟೆ ಕಟ್ಟೆ ಕುತ್ಕೊಂಡು ಹರಟೆ ಹೊಡೆಯೋಕೆ ಯಾರು ಇರಲ್ಲ. ಲೀಲಾ ಫಾರಿನ್ಗೆ ಹೋಗ್ತಾ ಇದ್ದಾಳೆ, ಲೀಲಾ ಹೋಗ್ತಾ ಇದ್ದಾಳೆ. ಇನ್ಮೇಲಿಂದ ನಾನಿಲ್ಲ ಅಂತ ಹತ್ಕೊಂಡು ಕೂತ್ರು ಯಾರು ಬರಲ್ಲ. ಲೀಲಾ, ನಿನ್ಗೇನಾಗಿದೆ? ಒಂದ್ ನಿಮಿಷ ತಾಳ್ಮೆಯಿಂದ ನನ್ನ ಮಾತು ಕೇಳು. ಬಿಡಿ ಅಜ್ಜಿ, ನಾನು ಯಾಕೆ ನಿಮ್ ಮಾತು ಕೇಳ್ಬೇಕು? ಇವಾಗ ಕೇಳಿದ್ರೆ ಮುಂದಕ್ಕೂ ಕೇಳ್ಬೇಕನ್ಸುತ್ತೆ. ನಾನು ಲಂಡನ್ಗೆ ಹೋಗ್ತಾ ಇದ್ದೀನಿ, ಅಲ್ಲೇ ನನ್ನ ಲೈಫ್ನ ಸೆಟಲ್ ಮಾಡ್ಕೋತೀನಿ. ಏ ಲೀಲಾ, ರಾಮ್ ನಿನ್ನನ್ನು ಕಳಿಸ್ತಿಲ್ಲ. ಸ್ಟಾಪ್ ಇಟ್ ಅಜ್ಜಿ, ನಂಗೆ ಈ ವಿಷಯದ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ. ಪಾಸ್ಪೋರ್ಟ್ ಬರ್ಲಿ, ನಾನು ಎಲ್ಲರಿಂದ ದೂರ ಹೊಟ್ಟೋಗ್ತೀನಿ. ಈ ಲೀಲನ್ ನೆನಪಾದ್ರೆ ಫೋನ್ ಮಾಡಿ. ನಾನು ಆಕ್ಟಿಂಗ್ ಕ್ಲಾಸಲ್ಲಿದ್ರೆ ಫೋನೆಲ್ಲ ರಿಸೀವ್ ಮಾಡೋಕ್ಕಾಗಲ್ಲ. ರೂಮ್ಗೋ PGಗೋ ಹೋಗಿ ಕಾಲ್ ಮಾಡ್ತೀನಿ. ಬಾಯ್. ನೆನಪಿರ್ಲಿ, ಈ ವಿಷಯದ ಬಗ್ಗೆ ಅವ್ರ ಹತ್ರ ಮತ್ತೆ ಮಾತಾಡಕ್ ಹೋಗ್ಬೇಡಿ. ಇದು ನನ್ನ ಲೈಫ್ ಪ್ರಶ್ನೆ, ಗೊತ್ತಾಯ್ತಾ? ಎಲ್ಲರಿಗೂ ಸಾಕ ಹೋಗ್ಬಿಡ್ತೀನಿ. ನಿಮ್ಗೆ ಯಾರ ಜೊತೆ ಬೇಕು ಅವ್ರ ಜೊತೆ ಇರ್ಕೊಳ್ಳಿ, ಅವ್ರನ್ನೇ ಪ್ರೀತಿ ಮಾಡ್ಕೊಳ್ಳಿ. ಶೋ ರಾಮ, ತನಗ್ ತಲೆ ಕೆಟ್ಟೋಗ್ತಾ ಇದೆ ಈಗ. ಅವನ್ ಕೇಳಿದ್ರೆ ಇವಳು ಅಂತಾನೆ, ಇವಳನ್ ಕೇಳಿದ್ರೆ ಅವನು ಅಂತಾನೆ. ಅವ್ರೇನೋ ಕರ್ತವ್ಯ ಅಂತಾನೆ, ಇವಳೇನೋ ಕನ್ಸುಂತಾಳೆ. ಅಮ್ಮ, ಇದೆಲ್ಲ ಏನಪ್ಪ ಇದು? ಇದನ್ನ ಹೀಗೆ ಬಿಟ್ರೆ ದೊಡ್ಡದಾಗ್ಬಿಡುತ್ತೆ. ಇದು ಚಿಗುರೊಡೆಯಕ್ ಮುಂಚೆ ನಾನು ಚಿವುಟ್ ಹಾಕ್ಬಿಡ್ಬೇಕು.